ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೆ ತಾಯಿ ಚಾಮುಂಡೇಶ್ವರಿ ಪ್ರತಿಯೊಬ್ಬರಿಗೂ ಕೂಡ ಆಯುಷ್ಯ, ಆರೋಗ್ಯ ಹಾಗೆ ನೆಮ್ಮದಿಯನ್ನು ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೊಂದು ಅದ್ಭುತವಾದ ಡೆಕೋರೇಷನನ್ನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೇಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಯಾವ ಹಬ್ಬಕ್ಕೆ ಬೇಕಾದರೂ ಈ ರೀತಿಯಾದ ಡೆಕೋರೇಷನನ್ನು ಮಾಡ್ಬೋದು. ವೀಳ್ಯದೆಲೆಯನ್ನು ತೊಗೊಂಡು ಮಿಡ್ಲಲ್ಲಿ ಹೂವನ್ನು ಹಾಕೋಬೇಕು. ನೀವು ಯಾವ ಕಲರ್ ಹೂವನ್ನು ಯೂಸ್ ಮಾಡ್ಬೋದು, ವೈಟ್, ರೆಡ್, ಯೆಲ್ಲೋ, ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಪೂರ್ತಿಯಾಗಿ ಇದೇ ರೀತಿ ಮಾಡಿಟ್ಕೋಬೇಕು. ಹಾಗೆಯೇ ಅದನ್ನು ಸ್ಟೆಪ್ಲರ್ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ನೆಕ್ಸ್ಟ್ ಈ ರೀತಿಯಾಗಿ ಒಂದೊಂದಾಗಿ ಜೋಡಿಸ್ತಾ ಹೋಗಬೇಕು. ವೀಳ್ಯದೆಲೆ ಇಲ್ಲ ಅಂದರೆ ಬೇರೆ ಎಲೆ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಪೆಪ್ಪರ್ ಎಲೆ ನಿಮಗೆ ಸೇಮ್ ವೀಳ್ಯದೆಲೆ ಥರನೇ ಕಾಣುತ್ತೆ, ಅದರಿಂದ ಕೂಡ ಮಾಡ್ಕೋಬೋದು. ವೃತ್ತಾಕಾರ ಅಂದರೆ ಅರ್ಧ ವೃತ್ತಾಕಾರದಲ್ಲಿ ಹಾಕಿ ನೆಕ್ಸ್ಟ್ ಇಲ್ಲಿ ಯೆಲ್ಲೋ ಕಲರ್ ಹೂವನ್ನು ಹಾಕಬೇಕು. ಮಿಡಲಲ್ಲಿ ಪ್ಲೇಟನ್ನು ಇಟ್ಕೊಂಡು ನೀರನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಸೈಡಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಕಲರ್ ಹೂವಿನ ಪೆಟಲ್ಸ್ಗಳನ್ನು ಸಹ ಹಾಕೋಬೋದು. ಹಾಗೆಯೇ ಮಿಡಲಲ್ಲಿ ರೋಸ್ ಪೆಟಲ್ಸನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಮಿಡಲಲ್ಲಿ ದೀಪವನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಅರಿಶಿನ ಕುಂಕುಮ ಸಹ ಇಡ್ಬೋದು. ಹಾಗೆಯೇ ಮೇಲೆ ಬನ್ನಿ ಮರದ ಎಲೆಗಳನ್ನು ಇಟ್ಟು ಅದ್ರ ಮೇಲೆ ಹೂವನ್ನು ಸಹ ಇಟ್ಕೊಂಡಿದ್ದೀನಿ. ಹಬ್ಬದ ದಿನ ಇದೆಲ್ಲ ಡೆಕೋರೇಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಥವಾ ಟೈಮ್ ಇಲ್ಲ ಅಂದರೆ ಒಂದಿನ ಮುಂಚೆನೇ ನಾವು ಈ ರೀತಿಯಾಗಿ ಎಲೆಗೆ ಹೂವನ್ನು ಹಾಕಿ ಸ್ಟೆಪ್ಲರ್ ಪಿನ್ನಿಂದ ಸೆಕ್ಯೂರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟರೆ ನೆಕ್ಸ್ಟ್ ಡೇ ಉಳಿದಿದ್ದನ್ನು ನಾವು ಆರಾಮಾಗಿ ಡೆಕೋರೇಟ್ ಮಾಡ್ಕೋಬೋದು. ನೋಡಿ ಇವಾಗ ರೆಡಿಯಾಗಿದೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಗ್ರೀನ್, ರೆಡ್ ಹಾಗೆಯೇ ಯೆಲ್ಲೋ ಕಾಂಬಿನೇಷನ್ ತುಂಬ ಸರಳವಾಗಿದೆ. ಹಾಗೆಯೇ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ಹಬ್ಬದ ಟೈಮಲ್ಲಂತೂ ನಿಜವಾಗೂ ಈ ರೀತಿ ಮಾಡಿಕೊಂಡ್ರೆ ಮನೆಗೆ ಒಂಥರ ಕಳೆನೇ ಬರುತ್ತೆ. ಸೊ ಕುಕ್ಕಿ ಒಂದು ಆಲ್ಮೋಸ್ಟ್ ಆಗಿ 1 ಮಂತ್ ಆಯಿತು ನಮ್ಮ ಮನೆಗೆ ಬಂದು. ಹಾಗೆಯೇ ನಾವಾಗಿ ತಂದಿದ್ದಲ್ಲ ಕುಕ್ಕಿಯನ್ನು, ಅದೇ ಬಂದಿದ್ದು. ಇಬ್ಬರು ಮಕ್ಕಳು ಸೇರಿ ಚಿಕ್ಕದಾದ ಕೇಕನ್ನು ರೆಡಿ ಮಾಡಿದ್ದಾರೆ. ಅದನ್ನು ಇವತ್ತು ಕುಕ್ಕಿಗೆ ಕಟ್ ಮಾಡೋಣ ಅಂತ. ಇದು ಕುಕ್ಕಿಯ ಕೇಕ್. ಆ್ಯಕ್ಚುಲಿ ನಮ್ಮನೆ ಓನರ್ ಮಗಳು ಹಾಗೆಯೇ ಮಗ ಇಬ್ಬರು ಸೇರಿಬಿಟ್ಟು ಕೇಕನ್ನು ರೆಡಿ ಮಾಡಿದ್ದಾರೆ. ಇವಳಿಗೆ ಕುಕ್ಕಿ ಅಂದರೆ ತುಂಬ ಇಷ್ಟ. ಸೊ ಇವಳೇ ಹೇಳಿದ್ದು ಕೇಕನ್ನು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಕುಕ್ಕಿಗೆ ಕೇಕ್ ಅಂದರೆ ಏನು ಅಂತ ಗೊತ್ತಿದೆಯೋ ಇಲ್ಲ, ಬಟ್ ಆದರೂ ಕೂಡ ಅದ್ರ ಕೈಯಿಂದ ಕಟ್ ಮಾಡಿಸ್ತಾ ಇದ್ದೀವಿ. ನಿನ್ನೆ ನವರಾತ್ರಿ ಲಾಸ್ಟ್ ಆಗಿರೋದ್ರಿಂದ ಕಳಸವನ್ನು ಕದಲಿಸಿ ಅರಿಶಿನ ಕುಂಕುಮ ಎಲ್ಲ ಕೊಡಬೇಕಿತ್ತು. ಹಾಗೆಯೇ ಮನೆಯಲ್ಲಿ ಒಂದಿಬ್ಬರಿಗೆ ನಾನು ಅರಿಶಿನ ಕುಂಕುಮವನ್ನು ಕೊಟ್ಟು, ಇದು ಮಾರಿಕಾಂಬಾ ಟೆಂಪಲಲ್ಲಿ, ಸೊ ಅಲ್ಲೂ ಕೂಡ ಒಂದು 7-8 ಜನಕ್ಕೆ ಅರಿಶಿನ ಕುಂಕುಮವನ್ನು ಕೊಟ್ಟಿದ್ದು. ಸೊ ನಾನು ಯಾವಾಗಲೂ ಆಲ್ಮೋಸ್ಟ್ ಆಗಿ ಮನೆಯಲ್ಲೇ ಅರಿಶಿನ ಕುಂಕುಮ ಅಥವಾ ಬಾಗಿನವನ್ನು ಕೊಡ್ತಾ ಇದ್ದಿದ್ದು. ದೇವಸ್ಥಾನದಲ್ಲಿ ಫಸ್ಟ್ ಟೈಮ್ ಅರಿಶಿನ ಕುಂಕುಮ ಬಾಗಿನವನ್ನು ಕೊಟ್ಟಿದ್ದು. ಬಟ್ ನಿಜವಾಗೂ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗ್ತಿತ್ತು. ಹಾಗೆಯೇ ತುಂಬ ಖುಷಿ ಕೂಡ ಆಗಿತ್ತು. ಸೊ ನಿನ್ನೆ ನವರಾತ್ರಿಯ ಲಾಸ್ಟ್ ಡೇ ಆಗಿರೋದ್ರಿಂದ ಮಾರಿಕಾಂಬಾ ಟೆಂಪಲ್ ಅಂತೂ ತುಂಬ ರಶ್ ಆಗಿತ್ತು. ಹಾಗೆಯೇ ವಿಶ್ವವಿಖ್ಯಾತಿಯಾದ ಮೈಸೂರು ದಸರಾವನ್ನು ನೋಡೋಕ್ಕೆ, ಅಂದರೆ ನಮಗೆ ಟಿ ವಿಯಲ್ಲಿ ನೋಡೋಕ್ಕೆ ಎಷ್ಟು ಖುಷಿ ಅನಿಸ್ತಿತ್ತು ಅಂದರೆ ನಿಜವಾಗೂ ಡೈರೆಕ್ಟಾಗಿ ನೋಡೋರಿಗಂತೂ ಈ ಟೈಮಲ್ಲಿ ಅದರ ಅನುಭವ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ. ಸೊ ಮೈಸೂರು ದಸರಾವನ್ನು ನೋಡಲು ದೇಶ ವಿದೇಶದಿಂದ ಅದೆಷ್ಟೋ ಜನರು ಬರ್ತಾರೆ. ಹಾಗೆಯೇ ತಾಯಿ ಚಾಮುಂಡೇಶ್ವರಿಯನ್ನು ನೋಡೋದೇ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಮೈಸೂರು ದಸರಾದ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಸಾಲಲ್ಲ. ನಿಜವಾಗೂ ಅಷ್ಟು ಅದ್ಭುತವಾದ ವೈಭವ ಅದು. ಹಾಗೆಯೇ ಇವಾಗ ಒಂದು ನುಗ್ಗೆಕಾಯಿ ರೆಸಿಪಿಯನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ 2ರಿಂದ 3 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆಯೇ 4 ಹಸಿಮೆಣಸಿನ್ಕಾಯಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ 2ರಿಂದ 3 ಸೀಟಿ ಹೊಡೆಸ್ಕೊಂಡ್ರೆ ಸಾಕು, ಯಾಕಂದರೆ ನಾವು ನೆನೆಸಿಟ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ ಇದು. 2 ಸೀಟಿ ಆಗಿದೆ. ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬೇಯ್ದಿದೆ. ಇದನ್ನು ನಾನು ಮತ್ತೆ ಸ್ಮ್ಯಾಶ್ ಮಾಡ್ಕೊಳ್ಳಲ್ಲ, ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಸೇಮ್ ರುಬ್ಬಿ ಮಾಡಿದಷ್ಟೇ ಗಟ್ಟಿಯಾಗಿ ಸಾಂಬಾರು ಬರುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, 2ರಿಂದ 3 ಸ್ಪೂನ್ ಆಗುವಷ್ಟು.
ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, 1/4 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಸ್ವಲ್ಪ ಕರಿಬೇವು. ನೆಕ್ಸ್ಟ್ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಜಜ್ಜಿಟ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು 2 ನಿಮಿಷ. ಇದಕ್ಕೆ ಇವಾಗ ಕಟ್ ಮಾಡಿಟ್ಕೊಂಡಂತಹ 2 ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆಯನ್ನು ಸಹ ಸೇರಿಸೋಣ. ಇವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡೋಣ ಈ ರೀತಿಯಾಗಿ. ಹಾಗೆಯೇ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸ್ವಲ್ಪ ಇವಾಗ ಉಪ್ಪನ್ನು ಸಹ ಸೇರಿಸೋಣ. ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ ನಾವು ಮುಚ್ಚಳ ಮುಚ್ಚಿ 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಇದು 6 ನಿಮಿಷ ಆಗಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ತುಂಬ ಬೇಯಿಸ್ಕೊಂಡ್ರೂ ಚೆನ್ನಾಗಿರಲ್ಲ, ಆಲೂಗಡ್ಡೆನೂ ಸಹ ಬೆಂದಿರುತ್ತೆ. ಇದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಖಾರ ಪುಡಿ, 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುದಿಸಿಟ್ಕೊಂಡಂತಹ ಬೇಳೆಯನ್ನು ಇವಾಗ ಹಾಕೋಬೇಕು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕೊಳ್ಳಿ. ಸೊ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಆ ರೀತಿಯಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ನಾನು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ದಪ್ಪ ಬೇಕಂದ್ರೆ ದಪ್ಪ, ತೆಳು ಬೇಕಂದ್ರೆ ತೆಳು ಕೂಡ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಸೊ ನೋಡಿ ಇವಾಗ 2 ರಿಂದ 3 ನಿಮಿಷ ಆಗಿದೆ. ದೊಡ್ಡದಾದ ಉರಿಯಲ್ಲಿ ನಾನು ಕುದಿಸ್ಕೊಂಡಿದ್ದೀನಿ. ಹಾಗೆಯೇ ಮೇಲಿಂದ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದ್ಸಲ ಸಾಂಬಾರು ಮಾಡಿ ನೋಡಿ, ನಿಜವಾಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ತುಂಬ ರುಚಿಕರವಾದಂತಹ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಸಾಂಬಾರು ರೆಡಿಯಾಗಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ಇಲ್ಲಿಗೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.